ಬೆಂಗಳೂರಿನ ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಜೂರಿಚ್ ಫಿಟ್ನೆಸ್ ಸೆಂಟರ್ ಎಂಬ ನೂತನ ಫಿಟ್ನೆಸ್ ಸೆಂಟರ್ ಅನ್ನು ಸುನಿಲ್ ಮತ್ತು ಸ್ನೇಹಿತರು ಗಣ್ಯರನ್ನ ಆಹ್ವಾನಿಸಿ ಉದ್ಘಾಟನೆ ಮಾಡಿಸಿದರು. ಜೂರಿಚ್ ಫಿಟ್ನೆಸ್ ಸಂಸ್ಥೆಯು ಬಸವೇಶ್ವರನಗರ ಹಾಗೂ ರಾಜಾಜಿನಗರ 4ನೇ ಹಂತದಲ್ಲಿ ಶಾಖೆಗಳನ್ನು ಹೊಂದಿದ್ದು, ಇಂದು 3ನೇ ಶಾಖೆಯನ್ನು ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ತೆರೆದಿದ್ದು, ಜನರ ಆರೋಗ್ಯಕ್ಕೆ ಒತ್ತು ನೀಡಿದ್ದಾರೆ. ಹೆಚ್ಚಾಗಿ ಯುವಕರಿಗೆ ಉತ್ತಮ ವೇದಿಕೆಯಾಗಿ ಜೂರಿಚ್ ಫಿಟ್ನೆಸ್ ಕಾರ್ಯನಿರ್ವಹಿಸುತ್ತಿದೆ. ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ. ಗೋಪಾಲಯ್ಯ, ಮಿಸ್ಟರ್ ಇಂಡಿಯಾ ಅರುಣ್ ವಿ. ಗೌಡ, ರಾಕಿ ಬೀಸ್ಟ್ ಅರುಣ್ ಗೌಡ, ಟಾಯ್ ಸಿಟಿ ಸುಭಾಷ್, ಶಿವಗೌಡ, ಆನಂದ್ ಶ್ರೀನಿವಾಸ್, ಗುರು ಹಾಗೂ ಕಿರುತೆರೆ ಹಾಗೂ ಚಲನಚಿತ್ರ ನಟರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸುನಿಲ್ ಮತ್ತು ಸ್ನೇಹಿತರಿಗೆ ಶುಭ ಕೋರಿದರು. ಈ ಜೂರಿಚ್ ಫಿಟ್ನೆಸ್ ಜಿಮ್ ಇವತ್ತೇನು ಪ್ರಾರಂಭ ಆಗಿದೆ ನವರಂಗ ಮುಖ್ಯ ರಸ್ತೆಯಲ್ಲಿ. ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಯುವಕ ಸನ್ಮಿತ್ರಗಳು ಸೇರಿ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಬೇಕು. ಅದರಿಂದ ಮಾಡಿರ್ತಕ್ಕಂಥದ್ದು. ಒಳ್ಳೆಯ ತರಬೇತುದಾರಿದ್ದಾರೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ವಿಶೇಷವಾದ ಒಂದು ಗೌರವವನ್ನು ಕೊಟ್ಟು ಚೆನ್ನಾಗಿ ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅನೇಕ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಮಾಡಿದ್ದಾರೆ, ಇವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿಯ ಹಬ್ಬದ ಶುಭ ಸಂದರ್ಭದಲ್ಲಿ ಹಾರೈಸ್ತಾನೆ. ಸೊ ಇವ್ರದ್ದು 3ನೇ ಬ್ರ್ಯಾಂಚ್ ಅಲ್ವಾ ಸುನಿಲ್? ಸೊ ಈ ಸಿಟಿ ಸೆಂಟ್ರಲ್ ಬಂದುಬಿಟ್ಟು 3rd ಬ್ರಾಂಚ್ ಮಾಡೋದು ಅಷ್ಟೊಂದು ಈಸಿ ವಿಷಯ ಇಲ್ಲ. ಜಿಮ್ ಮಾಡೋದೇ ಬಂದುಬಿಟ್ಟು ತುಂಬ ಕಾಂಪ್ಲಿಕೇಟೆಡ್, ತುಂಬ ಕಷ್ಟ ಆಗಿರೋ ವಿಷಯ. ಸೊ ಅದರಲ್ಲಿ ಯುವಕರಿಗೆ ಯಂಗ್ಸ್ಟರ್ಸ್ ಬಂದುಬಿಟ್ಟು ಮೋಟಿವೇಶನ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರೀಮಿಯಂ ಫೆಸಿಲಿಟಿ ಮಾಡ್ಕೊಂಡು ಒಳ್ಳೆ ಎಕ್ವಿಪ್ಮೆಂಟ್ಸ್ ಮಾಡೋದು ತುಂಬ ಕಷ್ಟ ಈ ಕಾಲದಲ್ಲಿ. ಸೊ ನಾನು ಏನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಅಂದರೆ, ಇಲ್ಲಿ ಅಕ್ಕಪಕ್ಕದಲ್ಲಿರೋ ಜನರು ಬಂದು ಜಿಮ್ನ ಎಕ್ಸ್ಪ್ಲೋರ್ ಮಾಡಿ. ಜಿಮ್ ಅಂದರೆ ಒಂದು ಏರಿಯಾಕ್ಕೆ ಒಂದು 10-20 ಇರುತ್ತೆ, ಬಟ್ ಆ ಲೆವೆಲ್ ಆಫ್ ಎಕ್ವಿಪ್ಮೆಂಟ್ಸ್ ಹಾಕಿ ಮಾಡೋರು ತುಂಬ ಕಮ್ಮಿ ಜನ. ನಂದು ಬೆಂಗಳೂರಲ್ಲಿ 5 ಜಿಮ್ ಐತೆ, ಪ್ರೀಮಿಯಂ ಜಿಮ್ಸು. ಸೊ ಅದ್ರ ಬಗ್ಗೆ ಗೊತ್ತಿರೋರು ಅಂದರೆ ಸಮ್ಮನ್ ಹೂ ಈಸ್ ರಿಯಲಿ ಪ್ಯಾಷನೇಟ್ ಅಬೌಟ್ ಫಿಟ್ನೆಸ್, ಅಂದರೆ ಎಕ್ಸಸೈಸ್ ಮಾಡಿ
ಅದ್ರ ಬಗ್ಗೆ ಗೊತ್ತಿದ್ದು ಓದಿ ಅವ್ರು ಮಾತ್ರ ಅಷ್ಟು ಮಟ್ಟಕ್ಕೆ ಮಿಷಿನ್ ಹಾಕೋಕ್ಕೆ ಸಾಧ್ಯ. 1000 ಜಿಮ್ ಇರ್ಬೋದು, ಆದರೆ ಬೇರೆ ಬೇರೆ ಜಿಮ್ಗಳಲ್ಲಿ ಮಿಷಿನ್ಸ್ ಇರಲ್ಲ, ಮಿಷಿನ್ಸ್ ಇದ್ದರೆ ಟ್ರೈನರ್ಸ್ ಇರಲ್ಲ, ಅವೆಲ್ಲ ಇದ್ದರೆ ಹೈಜಿನ್ ಇರಲ್ಲ. ಯಾಕಂದರೆ ಅದು ಬಿಸ್ನೆಸ್ ಬೇರೆಯವ್ರಿಗೆ, ಪಾರ್ಟ್ ಆಫ್ ದಿ ಬಿಸ್ನೆಸ್. ಬಟ್ ಪ್ಯಾಷನ್ನಾಗಿ ಮಾಡೋವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾವತ್ತೂ. ಸೊ ಆಲ್ ದಿ ವೆರಿ ಬೆಸ್ಟ್ ಸುನಿಲ್, ದೇವ್ರು ಒಳ್ಳೇದು ಮಾಡಲಿ. ಇದೇ ಥರ ಇನ್ನೊಂದು 10 ಜಿಮ್ ಮಾಡಿ ಬೆಂಗಳೂರಲ್ಲಿ, ನಿಮ್ಮಿಂದ ಅಷ್ಟು ಜನ ಟ್ರೈನರ್ಸ್ ಇವ್ರು ಕೆಲಸ ಕೊಡಿ, ಒಳ್ಳೇದಾಗಲಿ. ಆ್ಯಂಡ್ ಅದೇ ಥರನೇ ಜನಗಳಿಗೆ ಮುಂದೆ ಹೆಲ್ತ್ ಅವೇರ್ನೆಸ್ ಕೊಡಿ ಜಿಮ್ಗಳು ಓಪನ್ ಮಾಡಿದಷ್ಟು. ಫಸ್ಟೇ ಹೇಳ್ತಾರೆ ತುಂಬ ಚೆನ್ನಾಗೈತೆ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸು. ಸೊ ಮಿಷಿನ್ ನೋಡಿದ್ರೆ ನಂಗೆ ಗೊತ್ತಾಯಿತು ತುಂಬ ಚೆನ್ನಾಗೈತೆ. ಅದಕ್ಕೆ ನಾನು ಸಿಂಪಲಾಗಿ ಹೇಳಿದೆ, ಬೇರೆ ಕಡೆ ಎಷ್ಟೋ ಇರ್ಬೋದು, ಬಂದು ಇಲ್ಲಿ ಟ್ರೈ ಮಾಡಿ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಎಲ್ಲ ಜಿಮ್ ಅಂದರೆ ಜನಕ್ಕೆ ಏನು ಗೊತ್ತಾ, ಜಿಮ್ಮಾ ಓಕೆ ಎಲ್ಲನೂ ಜಿಮ್ಮೆ ಅನ್ಕೊತಾರೆ. 800 ರೂಪಾಯಿಗೆ ಜಿಮ್ ಐತೆ, 1000 ರೂಪಾಯಿಗೆ ಐತೆ, 2000ಕ್ಕೆ ಐತೆ, 5000ಕ್ಕೂ ಐತೆ. ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ. ಸೊ ಆ ಡಿಫ್ರೆನ್ಸ್ ಗೊತ್ತಾಗೋದೇ ಅವೇರ್ನೆಸ್ ಅಂತ. ಇವಾಗ ನೀನು ಹೋಗ್ಬಿಟ್ಟು ಜಿಮ್ಗೆ ಹೋಗಂದ್ರೆ ನಾನು ಯಾಕೆ ಜಿಮ್ಗೆ ಹೋಗಬೇಕು, ನಾನು ಹೆಲ್ತಿಯಾಗಿದ್ದೀನಿ, ಫಿಟ್ಟಾಗಿದ್ದೀನಿ ಅಂದರೆ. ಆದರೆ ಹಾರ್ಟ್ ಅಟ್ಯಾಕ್ ಆದಾಗಲೇ ಗೊತ್ತಾಗೋದು. ಅವ್ರ ಒಳಗಡೆ ಕೊಲೆಸ್ಟ್ರಾಲ್ ಇರುತ್ತೆ, ಹಾರ್ಟ್ಗೆ ಬ್ಲಡ್ ತೊಗೊಂಡು ಹೋಗುತ್ತೆ ನೋಡಿ, ಅಲ್ಲಿ ಆರ್ಟರೀಸ್ ಕ್ಲಾಟೇಜ್ ಆಗಿರುತ್ತೆ ಅಂತ. ಸೊ ನೀವು ಸಣ್ಣನೇ ಇರಲಿ ದಪ್ಪನೇ ಇರಲಿ, ಫಸ್ಟು ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಅಂದರೆ ನಮಗಿರೋ ಲೈಫ್ ಸ್ಟೈಲು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಜಂಕ್ ತಿಂತಾ ಇರ್ತಾರೆ, ಕಂಟ್ರೋಲ್ ಇರೋಲ್ಲ. ಅವ್ರಿಗೆ ಗೊತ್ತಾದಂಗೆ ಸಣ್ಣಕ್ಕಿರೋರೆಲ್ಲ ಫಿಟ್ಟಾಗಿದ್ದಾರೆ, ಹೆಲ್ತಿಯಾಗಿದ್ದಾರೆ ಅನ್ಕೊತಾರೆ. ಸೊ ತಿಂಗಳಿಗೆ 3 ತಿಂಗಳಿಗೆ ಒಂದು ಸರಿ ಬಂದು ಬ್ಲಡ್ ರಿಪೋರ್ಟು ಚೆಕ್ ಮಾಡುವಾಗ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಡಯಾಬಿಟಿಸಲ್ಲಿ ನಂಬರ್ 1 ಇದ್ದೀವಿ. ಹಾರ್ಟ್ ಅಟ್ಯಾಕ್ ಬರೋದ್ರಲ್ಲಿ 2ನೇ ಇದ್ದೀವಿ. ಇವೆಲ್ಲ ಯಾಕಂದರೆ ಬಂದ್ಬಿಟ್ಟು ಹೆಲ್ತ್ ಅವೇರ್ನೆಸ್ ಇಲ್ಲ. ಜಿಮ್ಮಿಗೆ ಹೋಗೋ ಬದಲು ವಾಕಿಂಗ್ ಹೋಗ್ಬೋದು, ಪಾರ್ಕ್ ಹತ್ರ ಮಿಷಿನ್ಸ್ ಹಾಕಿದ್ದಾರೆ, ಅಲ್ಲೋಗಿ ಮಾಡ್ತೀನಿ ಅಂತಾರೆ. ಅಲ್ಲೆಲ್ಲ ಟ್ರೈನರ್ಸ್ ಇರ್ತಾರೆ. ಇವಾಗ ನಿಮ್ಮ ಹತ್ರ ಸಿಸರ್ ಐತೆ ಅಂತ ಹೇಳ್ಬಿಟ್ಟು ನೀವು ಮನೇಲೇ ಕಟ್ ಮಾಡ್ಕೊಂಡ್ಬಿಡ್ತೀರಾ? ಇಲ್ಲ ತಾನೆ, ಸಲೂನ್ಗೆ ಹೋಗ್ತೀವಿ. ಅದೇ ಥರನೇ ಆಯಾ ಜಾಗಕ್ಕೆ ಅಲ್ಲಲ್ಲಿ ಹೋದ್ರೇ ಅದಕ್ಕಂತೂ ಬೆಲೆ. ಕಾಸು ಕಮ್ಮಿ, ದುಡ್ಡು ಕಟ್ಟೋದು ಮಿಚ್ಚ ಮಾಡಬೇಕು, ನಾನು ಸೇವ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪಾರ್ಕ್ ಹೋಗೋದು, ವಾಕಿಂಗ್ ಎಲ್ಲ ಹೋಗೋದಾದರೆ ಆ ಟೈಮ್ಗೆ ಹೋಗ್ತೀರಾ, ಆಮೇಲೆ ಆಗಲ್ಲ. ಇಲ್ಲಿ ಬಂದರೆ ಟ್ರೈನರ್ಸ್ ಇರ್ತಾರೆ, ಸರ್ಟಿಫೈಡ್ ಟ್ರೈನರ್ಸ್ ಇರ್ತಾರೆ, ಒಳ್ಳೆ ಫೆಸಿಲಿಟಿ ಇರುತ್ತೆ. ಸೊ ಇಲ್ಲಿ ಬಂದು ವರ್ಕೌಟ್ ಮಾಡಿದಾಗ ಗೈಡೆನ್ಸ್ ಕೊಡ್ತಾರೆ, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು, ಹಿಂಗೆ ತೊಗೊಂಡು ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಳ್ಳೆ ಜಿಮ್ಗೆ ಹೋಗಿ ಪ್ರೊಫೆಷನಲ್ ಟ್ರೈನರ್ಸ್ ಹತ್ರ ಟ್ರೈನರ್ ತೊಗೊಳ್ಳಿ. ಸೊ ನಮ್ಮ ಬ್ರದರು ಶಿವಾನು ಇದ್ದಾನೆ. ಸೊ ಕರ್ನಾಟಕ ಲೆವೆಲ್, ಎಲ್ಲ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲನೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಮಾಡಿದ್ದಾನೆ. ಆ ಥರ ಒಳ್ಳೆ ನಾಲೆಜ್ ಇರೋರ ಹತ್ರ ನೀವು ತೊಗೊಂಡ್ರೆ ಒಳ್ಳೇದಾಗುತ್ತೆ ನಿಮಗೆ. ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಗೌಡ. ಇವತ್ತಿಲ್ಲಿ ಸುನೀಲ್ ಅವರು 3ನೇ ಬ್ರ್ಯಾಂಚು ಝೂರಿಚ್ ಫಿಟ್ನೆಸ್ ಓಪನ್ ಮಾಡ್ತಾಯಿದ್ದಾರೆ. ಓಪನಿಂಗ್ ಬಂದಿದ್ದೀನಿ ಯಾಕಂದರೆ ರಾಜಾಜಿನಗರಲ್ಲಿ ಇಷ್ಟು ಫುಲ್ ಫ್ಲೆಶ್ ಜಿಮ್ ಇರಲಿಲ್ಲ. ಸೊ ಇವಾಗ ಓಪನ್ ಆಗ್ತಾಯಿದೆ. ನೀವೆಲ್ಲನೂ ಬಂದು ಇಲ್ಲಿ ಜಾಯ್ನ್ ಆಗಿ ವರ್ಕೌಟ್ ಮಾಡ್ಬೋದು. ಬೇಸಿಕ್ಲಿ ಯೂತ್ ಏನಾಗಿದೆ ಅಂತ ಅಂದರೆ ಎಲ್ಲ ಅರ್ಜೆಂಟಲ್ಲಿ ಬಾಡಿ ಫಿಟ್ ಆಗಬೇಕು ಅಂತ ನೋಡ್ತಿದ್ದಾರೆ. ಅದು ತುಂಬ ತಪ್ಪು. ಅಂದರೆ 3 ಮಂತ್ಸ್ ಇದು ಫಾಸ್ಟ್ ಫುಡ್ ಅಲ್ಲ. ಇದೇನಿದ್ರೂ ಹಾರ್ಡ್ ವರ್ಕ್ ಇಯರ್ಸ್ ಟುಗೆದರ್ ಮಾಡಿದಾಗ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಈಗೇನು ಮಾಡ್ತಾರೆ ಅಂದರೆ ಎಲ್ಲ ಸೈಡ್ ರೋಡಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಊಟ ಕಮ್ಮಿ ಮಾಡ್ತಾರೆ, ತುಂಬ ಕಾರ್ಡಿಯೋ ಮಾಡ್ತಾರೆ. ಅದೆಲ್ಲ ಮಾಡೋದ್ರಿಂದ ನಿಮ್ಗೆ ಇವಾಗ ಏನೂ ಅನಿಸಲ್ಲ, ಯಾಕಂದರೆ ನಿಮಗೆ ಯೂತ್ ಇರುತ್ತೆ. ನಿಮ್ಗೆ ವಯಸ್ಸು ಆಗ್ತಾ ಬೋನ್ ಡೆನ್ಸಿಟಿ ಎಲ್ಲ ಕಮ್ಮಿ ಆದರೆ ಆವಾಗ ನಿಮಗೆ ಇವಾಗ ಏನು ಮಾಡಿದಿರೋ ಅದು ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಟ್ರೈನರ್ ರೆಂಡರ್ ವರ್ಕ್ ಮಾಡಿದಾಗ ಅವ್ರು ನಿಮ್ಗೆ ಅದನ್ನೆಲ್ಲ ಗೈಡ್ ಮಾಡ್ತಾರೆ. ಯಾಕಂದರೆ ಇವ್ರದ್ದು ಆಗಲೇ 2 ಸೆಂಟ್ರ್ ಇರೋದರಿಂದ ಈಗ ಮೂರನೇ ಸೆಂಟ್ರ್ ಓಪನ್ ಮಾಡ್ತಾ ಇರೋದ್ರಿಂದ, ಸೊ ಆ 2 ಸೆಂಟ್ರಲ್ಲಿ ಚೆನ್ನಾಗಿ ಓಡಿರೋದ್ರಿಂದನೇ, ಒಳ್ಳೆ ಟ್ರೈನರ್ಸ್ ಇರೋದ್ರಿಂದನೇ ಅವ್ರು 3ನೇ ಸೆಂಟ್ರ್ ಓಪನ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿರೋದು. ಮತ್ತು ಅದಕ್ಕಿಂತ 2 ಸೆಂಟ್ರಲ್ಲಿ ಏನೇನು ಫೆಸಿಲಿಟಿ ಇದೆಯೋ ಅದು ಬಿಟ್ಟು ಅಡಿಷ್ನಲ್ ಆಗಿ ಇಲ್ಲಿ ಫೆಸಿಲಿಟೀಸ್ನ ಮಾಡಿಕೊಡ್ತಿದ್ದಾರೆ. ಮತ್ತು ಕಾರ್ಪೆಟ್ ಏರಿಯಾ ತುಂಬ ದೊಡ್ಡದಿದೆ. ರಾಜಾಜಿನಗರಲ್ಲಿ ಇಷ್ಟು ಕಾರ್ಪೆಟ್ ಏರಿಯಾ ಇರೋ ಜಿಮ್ಮು ಯಾವುದೂ ಇಲ್ಲ. ಅದು ಬೇಕಾಗಿತ್ತು. ಸೊ ಅವ್ರು ಓಪನ್ ಮಾಡ್ತಿದ್ದಾರೆ ಅಂದರೆ ಆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಮತ್ತು ನಿಮಗೆ ಏನೇನು ಗೈಡೆನ್ಸ್ ಕೊಡಬೇಕೋ ಆ ಥರ ಟ್ರೈನರ್ಸ್ನೇ ಇಡ್ತಾರೆ ಇಲ್ಲಿ. ಅಂದರೆ ಎಲ್ಲ ಸರ್ಟಿಫೈಡ್ ಇರ್ತಾರೆ, ಅವ್ರಿಗೆ ನಾಲೆಜ್ ಇರೋರನ್ನೇ ಇಲ್ಲಿಟ್ಟು ನಿಮಗೆಲ್ಲ ಒಳ್ಳೆ ವರ್ಕೌಟ್ಸ್ ಕೊಡ್ತಾರೆ. ಆಲ್ ದ ಬೆಸ್ಟ್. ಶಿವಕುಮಾರ್ ಅಂತ, ನಾನು ಮೆನ್ಸ್ ಫಿಸಿಕ್ ಅಥ್ಲೆಟು. ನಾನು ರೀಸೆಂಟಾಗಿ ಈಗ ಮಿಸ್ಟರ್ ಇಂಡಿಯಾ ಮತ್ತು ಮೆನ್ಸ್ ಶೇರು ಕ್ಲಾಸಿಕಲ್ ಗೋಲ್ಡ್ ವಿನ್ ಆಗಿದ್ದೀನಿ. ಏನಪ್ಪ ಅಂದರೆ ಇದು ರಾಜಾಜಿನಗರ್ಗೆ ಒಂದು ದೊಡ್ಡ ಫಿಟ್ನೆಸ್ ಸೆಂಟರು. ಈ ಥರ ದೊಡ್ಡ ಜಿಮ್ ಎಲ್ಲೂ ಇಲ್ಲ. ಎಲ್ಲರೂ ಬನ್ನಿ. ಜಿಮ್ ಸ್ಪೇಸ್ ಬಂದು ತುಂಬ ದೊಡ್ಡದಿದೆ. ಮತ್ತು ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ, ಡಿಫ್ರೆಂಟಾಗಿ ವರ್ಕೌಟ್ಸ್ ಕೊಡ್ತಾರೆ. ಸೊ ನೀವೆಲ್ಲರೂ ಬಂದು ವರ್ಕೌಟ್ ಮಾಡ್ಬೋದು. ಒಳ್ಳೆ ಅಂದರೆ ಸಪ್ರೇಟ್ ಫ್ಲೋರ್ಸ್ ಇದೆ, ಗ್ರೂಪ್ ಕ್ಲಾಸಸ್ ಇರುತ್ತೆ, ಕಾರ್ಡಿಯೋ ಸೆಷನ್ ಸಪ್ರೇಟ್ ಇದೆ, ವೆಯ್ಟ್ ಟ್ರೈನಿಂಗ್ ಸಪ್ರೇಟ್ ಸೆಷನ್ಸ್ ಇದೆ. ಸೊ ನೀವೆಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಇದು ರಾಜಾಜಿನಗರ್ಗೊಂದು ದೊಡ್ಡ ಜಿಮ್ ಇದೆ. ಯೂತ್ಸ್ಗೆ ಒಂದು ಪೇಷನ್ಸ್ ಇರಬೇಕು. ಏನಪ್ಪ ಅಂದರೆ ಒಂದೇ ದಿನ ಏನೂ ಆಗಲ್ಲ.
ಟೈಮ್ ತೊಗೊಳುತ್ತೆ. ಈಗ ನಾನೇ ಆಗಲಿ ಒಂದು 8 to 9 ಇಯರ್ಸ್ ವರ್ಕೌಟ್ ಮಾಡಿದ್ದೀನಿ. ಸೊ ಈಗ ಲಾಸ್ಟ್ 2 ಇಯರ್ಸಿಂದ ಒಂದು ಸಕ್ಸಸ್ ಅಂತ ಸಿಕ್ಕಿದೆ. ಸೊ ಆ ಥರ ಟೈಮ್ ಪೇಷನ್ಸ್ ಇರಬೇಕು, ಕಾಯಬೇಕು, ವರ್ಕೌಟ್ ಮಾಡಬೇಕು, ಹಾರ್ಡ್ ವರ್ಕು, ಡೆಡಿಕೇಷನ್ನು, ಡಿಸಿಪ್ಲಿನ್ ಅನ್ನೋದಿರಬೇಕು. ಸೊ ಆವಾಗ ಒಂದು ಗ್ರೋ ಆಗೋಕ್ಕಾಗೋದು, ಒಂದು ಫಿಟ್ನೆಸ್ನ ಅವ್ರು ಅಂದ್ಕೊಂಡಿದ್ದ ಗೋಲ್ನ ಅಚೀವ್ ಮಾಡೋಕ್ಕಾಗೋದು. ಬಂದು ಎಕ್ವಿಪ್ಮೆಂಟ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ಸೂಪರ್ ಸ್ಕ್ವಾಟ್ ಇದೆ, ಲೆಗ್ ಪ್ರೆಸ್ಸು, ಮತ್ತು ಹಿಪ್ ಥ್ರಸ್ಟ್ ಇದೆ, ಅಬ್ಡಕ್ಟರ್ ಅಡಕ್ಟರ್ ಇದೆ, ಮತ್ತು ಕಾಫ್ ರೈಸ್ ಮಿಷಿನ್ಸ್ ಇದೆ. ಸೊ ನಂಬರ್ ಆಫ್ ಎಕ್ವಿಪ್ಮೆಂಟ್ಸ್ ಇದೆ. ವೆಯ್ಟ್ ಟ್ರೈನ್ಗೂ ಹಂಗೇನೆ ಫೋರ್ ಆರ್ಮ್ಸ್ ಮಿಷಿನ್ಸ್ ಇದೆ. ಇಲ್ಲಿ ಸರೌಂಡಿಂಗ್ಸಲ್ಲಿ ಯಾರೂ ಹಾಕಿಲ್ಲ ಆಲ್ಮೋಸ್ಟ್ ಆ ಥರ ಫೋರ್ ಆರ್ಮ್ಸ್ ಮಿಷಿನ್ ಇದೆ. ಖಂಡಿತ ಸರ್, ಇದ್ರ ಬಗ್ಗೆ ಆ್ಯಸ್ ಎ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡ್ರು ನಾನು ಅರುಣ್ ಅಂತ. ತುಂಬ ಖುಷಿಯಾಗುತ್ತೆ ಈ ರಾಜಾಜಿನಗರ ಭಾಗದಲ್ಲಿ ಒಂದು ಈ ಥರ ಫಿಟ್ನೆಸ್ ಸೆಂಟ್ರು, ಅಂದರೆ ತುಂಬ ಬ್ರಾಡಾಗಿ ವೆಲ್ ಸೆಟಲ್ ಇಕ್ವಿಪ್ಮೆಂಟ್ಸು, ತುಂಬ ಯೂನಿಕ್ಕಾಗಿ ಆಗಿರುವಂಥ ಇಕ್ವಿಪ್ಮೆಂಟ್ಸು, ಮತ್ತು ಇಂಟೀರಿಯರ್ ಆಗಲಿ, ಜಿಮ್ಮಲ್ಲಿ ತರಬೇತುದಾರರು ಟ್ರೈನರ್ಸ್ ಅಂತ ಏನಿರ್ತಾರೆ ಎಲ್ಲರೂ ಸರ್ಟಿಫೈಡ್ ಮಾಡಿರುವಂಥವ್ರು ಮತ್ತು ಎಲ್ಲ ಎಕ್ಸ್ಪೀರಿಯೆನ್ಸ್ ಅದು ಆಗಿರುವಂಥವ್ರು. ಸೊ ಈ ಭಾಗದಲ್ಲಿ ಇದೊಂದು ಆಪರ್ಚುನಿಟಿ ಇಲ್ಲಿರೋ ಯುವಕರಿಗಾಗಲಿ, ಯೂತ್ ಹುಡುಗರುಗಳಿಗಾಗಲಿ, ಆಮೇಲೆ ತುಂಬ ವಯಸ್ಸಾದವ್ರಿಗೂ ಅಷ್ಟೇ. ಜಿಮ್ ಅನ್ನೋದು ಯಾರಿಗೆ ಒಬ್ರಿಗೆ ಸೀಮಿತ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ವಯಸ್ಕರು ಮಾಡ್ಬೋದು, ಹಿರಿಯರು ಮಾಡ್ಬೋದು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ, ಇದನ್ನು ದಯವಿಟ್ಟು ಉಪಯೋಗಿಸ್ಕೋಬೇಕು ಎಲ್ಲರೂ. ಆಮೇಲೆ ಜಿಮ್ ಓನರ್ ಆದವರು ಅಂತ ಸುನಿಲ್ ಅಂತ, ಇವ್ರಿಗೆ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀಮಿಯಮ್ ಆಗಿರೋ ಇಕ್ವಿಪ್ಮೆಂಟ್ಸು ಎಲ್ಲನೂ ನಿಮಗೆ ಬಯೋಮೆಕ್ಯಾನಿಕಲ್ಲಿಂದ ನಿಮಗೇನೇ ಇದು ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದ ಸುಮ್ಮನೆ ತೊಗೊಂಬಂದಿಡೋ ಇಕ್ವಿಪ್ಮೆಂಟ್ ಬೇರೆ ಇರುತ್ತೆ, ಅಂದರೆ ತುಂಬ ಚೀಪಾಗಿ ಸಿಗೋದು ಇರುತ್ತೆ, ತುಂಬ ಕಾಸ್ಟ್ ಹೈ ಆಗೋ ಇರೋದು ಇರುತ್ತೆ. ತುಂಬ ಕಾಸ್ಟ್ ಹೈ ಆಗಿರೋ ಇಕ್ವಿಪ್ಮೆಂಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೀಲ್, ನೀವು ವರ್ಕೌಟ್ ಮಾಡಬೇಕಾದ್ರೆ ಯಾವ ಮಸಲ್ಗೆ ನೀವು ಪರ್ಟಿಕ್ಯುಲರಾಗಿ ವರ್ಕೌಟ್ ಮಾಡ್ತೀರಾ, ನೀವು ಅದೇ ಮಸಲ್ಗೆ ಪರ್ಟಿಕ್ಯುಲರ್ ಟಾರ್ಗೆಟ್ ಆಗುತ್ತೆ. ಸೊ ಆ ಥರ ಪ್ರೀಮಿಯಮ್ ಇಕ್ವಿಪ್ಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಆ ಥರ ಇಕ್ವಿಪ್ಮೆಂಟ್ನ ನೀವು ಈ ಜಿಮ್ಮಲ್ಲಿ ನೋಡ್ಬೋದು. ಬಾಡಿ ಬಿಲ್ಡಿಂಗು ಬೇರೆ, ಫಿಟ್ನೆಸ್ ಬೇರೆ. ಫಿಟ್ನೆಸ್ಸು ಎಲ್ಲರಿಗೂ ಅವಶ್ಯಕತೆ ಇರುತ್ತೆ, ಬಾಡಿ ಬಿಲ್ಡಿಂಗು ಆ ರೀತಿ ಅಲ್ಲ, ಅದು ನಿಮ್ಮನ್ನು ಇಷ್ಟಪಡಬೇಕು. ಸೊ ಬಾಡಿ ಬಿಲ್ಡಿಂಗ್ನ ಎಲ್ರಿಗೂ ನಾವು ಮಾಡ್ಸೋಕ್ಕಾಗಲ್ಲ, ಬಟ್ ಫಿಟ್ನೆಸ್ ಅನ್ನೋದನ್ನು ನಾವು ಎಲ್ರಿಗೂ ತೊಗೊಬರ್ಬೋದು. ಅದಕ್ಕೆ ಅಂತ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ, ಮೇಲ್ ಆಗ್ಬೋದು ಇಲ್ಲ ಫೀಮೇಲ್ ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು. ಫಿಟ್ನೆಸ್ ಅನ್ನೋದನ್ನು ನಾವು ಚಿಕ್ಕ ವಯಸ್ಸಿಂದನೂ ನಾವು ಇರೋವರೆಗೂ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದರೆ ಫಿಟ್ನೆಸ್ ತುಂಬಾ ಅವಶ್ಯಕತೆ ಐತೆ. ಅದಾದಮೇಲೆ ಅದ್ರ ಜೊತೆಗೆ ನಾವೇನು ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನು ತಿಂತೀವಿ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸರ್, ಜಿಮ್ಮಲ್ಲಿ ಡೆತ್ ಆಗುವಂಥದ್ದು ಸರ್ ಇದು ನಾನು ನಂಬೋದೇ ಇಲ್ಲ. ಯಾಕೆ ಅಂತಂದರೆ ಈಗ ಹಾರ್ಟ್ ಅಟ್ಯಾಕ್ ಅನ್ನೋವಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿದೆ. ಸೊ ಇದಕ್ಕೆ ಜಿಮ್ಮೇ ಕಾರಣ ಅಂತ ಹೇಳೋದು ತಪ್ಪು. ಯಾಕೆ ಅಂತಂದರೆ ಈಗ ನಾವು ತಿನ್ನುವಂಥ ಫುಡ್ ಏನಿದೆಯಲ್ಲ, ಮುಂಚೆ ಇದೇ 15-20 ವರ್ಷದ ಹಿಂದೆ 20 years ಬ್ಯಾಕ್ ಯಾವುದೇ ರೀತಿ ಗೋಬಿ ಮಂಚೂರಿ ಇರಲಿಲ್ಲ, ನೂಡಲ್ಸ್ ಇರಲಿಲ್ಲ. ಇವಾಗ ಅದು ನಿಮಗೆ ರೋಡಲ್ಲಿ ನೀವು 20 ಅಂಗಡಿ ಸಿಗುತ್ತೆ. ಒಂದು ದಿನಕ್ಕೆ 1 ಲೀಟ್ರ್ ಎಣ್ಣೆನ 3 ತಿಂಗಳು ನಮ್ಮಮ್ಮ ಮಾಡ್ತಿದ್ರು 15 ವರ್ಷದ ಹಿಂದೆ. ಈಗ ಅದೇ 1 ಲೀಟ್ರ್ ಎಣ್ಣೆ 1 ವಾರ ಬರುತ್ತೆ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಮನೇಲಿದೆ, ಜಿಮ್ಮಲ್ಲ. ಎಲ್ಲಿ ನಾವು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ತಟ್ಟೆಲ್ಲಿ ನೋಡಿ. ನಿಮ್ಮ ಊಟ ಏನು ತಿಂತೀರಲ್ಲ ಆ ತಟ್ಟೆಲ್ಲಿ ಕಾಣುತ್ತೆ ನಾವು ಏನು ತಿಂತಾಯಿದ್ದೀವಿ ಅಂತ. ಸೊ ಒಂದು ಸರಿ ನೀವು ಪ್ಲ್ಯಾನ್ ಮಾಡಿ, ನಾನೇನು ಊಟ ಮಾಡ್ತಾಯಿದ್ದೀನಿ, ಇದರಲ್ಲಿ ಕ್ಯಾಲರೀಸ್ ಎಷ್ಟಿದೆ, ಇದನ್ನು ತಿನ್ನಬೇಕಾ ಬೇಡವಾ, ಶುಗರ್ ಏನಿದೆ, ಅನ್ಹೆಲ್ತಿ ಫುಡ್ಡು, ಒಂದೇ ಥರ ಎಣ್ಣೆಯಲ್ಲಿ ಬಾಯ್ಲ್ ಮಾಡಿರುವಂಥ ಫುಡ್ಡು, ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಗುತ್ತೆ, ಅದು ಸೈಂಟಿಫಿಕ್ಲಿ ಪ್ರೂವ್ ಅದು. ಬಟ್ ಅದನ್ನು ಯಾರು ಚೇಂಜೇ ಮಾಡ್ತಿಲ್ಲ. ಸೊ ಅದ್ರ ಬಗ್ಗೆ ಯಾರಿಗೂ ಒರಿ ಇಲ್ಲ. ಸೊ ಇದು ತಪ್ಪು ಮಾಹಿತಿ. ಜಿಮ್ಮಿಂದ ಒಳ್ಳೆಯದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಿಲ್ಲ. ನಾವು ಉಪಯೋಗಿಸ್ಕೊಳ್ಳೋ ರೀತಿ ಮೇಲಿರುತ್ತೆ. ಸುನೀಲ್ ನನಗೆ ಒಂದು 7-8 ವರ್ಷದಿಂದ ಪರಿಚಯ. ಹುಡುಗ ಸಿಕ್ಕದ್ರಿಂದ ಬೆಳೆದಿದ್ದು ರೀತಿ ತುಂಬ ಚೆನ್ನಾಗಿತ್ತು. ಅಂದರೆ ಒಬ್ಬ ಟ್ರೈನರಾಗಿ ಬಂದು ಅವನು ಏನೋ ಒಂದು ಸಾಧನೆ ಮಾಡೋಣ ಅಂತ, ಬಾಡಿ ಬಿಲ್ಡಿಂಗ್ ಮಾಡೋಣ ಅಂತ ಜಿಮ್ಮಿಗೆ ಜಾಯ್ನ್ ಆಗಿ ಅವ್ನು ಬೆಳೆದಿದ್ದ ರೀತಿ ನಾನು ಕಣ್ಮುಂದೆನೇ ನೋಡಿದ್ದೀನಿ ಅವನ್ನ ಯಾವ ಥರ ಇದ್ದಾನಂತ. ಇವತ್ತೊಂದು 3 ಜಿಮ್ ಓನರು ಈ ಜಿಮ್ ಈಗ ಬಂದು ನೋಡಬೇಕು ಅಂತ ಅಂದಾಗ ಅವನು ಪರ್ಟಿಕ್ಯುಲರಾಗಿ ಈ ಥರನೇ ಮಿಷಿನ್ ಹಾಕ್ಸ್ಬೇಕು ಅಂತ, ಈ ಥರನೇ ಇರಬೇಕು ಅಂತ ರಾಜಾಜಿನಗರಲ್ಲಿ ಇವನಿಗೆ ಚಾಲೆಂಜ್ ಮಾಡ್ಕೊಂಡು ನಿನ್ನ ಕೈಲಿ ಆಗುತ್ತಾ ಮಾಡು ಅಂದಾಗ ಅವನು ಅಷ್ಟು ಓಡಾಡಿ ಅಷ್ಟು ಸಫರ್ ಪಟ್ಕೊಂಡು ಒಂದು ಒಳ್ಳೆ ಜಿಮ್ ಮಾಡೋದಿದೆಯಲ್ಲ, ಅದು ನೋಡ್ದಿರೋರಿಗೆ ಗೊತ್ತು. ಅದರ ಪರಿಶ್ರಮ ಎಷ್ಟಿರುತ್ತೆ, ಎಷ್ಟು ಓಡಾಡಬೇಕಿರುತ್ತೆ ಒಂದು ಮಿಷಿನ್ಸ್ ಹಾಕಬೇಕಿದ್ರೆ, ಅದು ನೋಡಿರೋರಿಗೆ ಗೊತ್ತು. ನಾನು ಕಣ್ಣಾರೆ ನೋಡಿದ್ದೀನಿ, ನಾನು ಅದಕ್ಕೆ ನಾನು ಮಾತಾಡ್ತಾಯಿದ್ದೀನಿ ಅವನ್ನ. ಹೌದು, ತುಂಬ ಚೆನ್ನಾಗಾಗಲಿ ಅಂತ ಅಂದ್ಕೊಳ್ತೀನಿ ನಾನು ಇವನಿಗೆ.
ತುಂಬ ಸಕ್ಸಸ್ ಆಗಲಿ ಅಂತ, ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಬ್ರಾಂಚ್ಗಳು ಮಾಡಲಿ, ಎಲ್ಲ ಏರಿಯಾದಲ್ಲೂ ಆಗಲಿ ಅಂತ ಕೇಳ್ಕೊತೀನಿ. ಇದಕ್ಕೆ ಮೊದಲನೇದಾಗಿ ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಟೀಮ್ ಸಪೋರ್ಟ್ ಮಾಡೋದ್ರಿಂದ, ನನ್ನ ಟೀಮ್ ಜೊತೆ ಇರೋದ್ರಿಂದ ಸೊ ಇಲ್ಲಿವರೆಗೂ ಬಂದಿರೋದು. ಸರ್ವೀಸು, ಟ್ರೈನಿಂಗು, ಟ್ರಾನ್ಸ್ಫಾರ್ಮೇಷನ್ನು, 12 ವೀಕ್ಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಇಟ್ಕೊಂಡಿದ್ದೀವಿ. ಆ ಗ್ಯಾರಂಟೆಡ್ ರಿಸಲ್ಟ್ ಥರ. ಸೊ ಇವಾಗ 12 ವೀಕ್ಸ್ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಪರ್ಸನಲ್ ಟ್ರೈನಿಂಗ್ ತೊಗೊಂಡು ಅದು ಫುಲ್ ಟ್ರಾನ್ಸ್ಫಾರ್ಮೇಷನ್ ತೋರಿಸ್ತೀವಿ. 10 ಮೆಂಬರ್ಸ್ ಇದ್ದಾರೆ ಜೊತೆಲಿ, ಎಲ್ಲರೂ ಸೇಮ್ ಟೀಮ್ ವರ್ಕ್ ಥರ ಮಾಡ್ತಾಯಿದ್ದೀವಿ ಎಲ್ಲರೂ. ಜಿಮ್, ಜುಂಬಾ, ಏರೋಬಿಕ್ಸ್, ಕಾರ್ಡಿಯೋ, HIT. ಸೇಫ್ಟಿ ಅಂದರೆ ಇಲ್ಲಿ ಎಲ್ಲ ಥರ ತುಂಬ ಎಲ್ಲ ಟ್ರೈನರ್ಸೇ ಆಗಲಿ ಎಲ್ಲರೂ ಪ್ರತಿಯೊಂದೂ ತುಂಬ ನೀಟಾಗಿದ್ದಾರೆ. ಎಲ್ಲರೂ ಏನು ಆ ಥರ ಯಾವುದೂ ಇಲ್ಲ. ಸೊ ಯಾರೇ ಬರಲಿ, ಎಷ್ಟೇ ಹೇಗೆ ಇದ್ರೂ ಅವ್ರ ಕಂಡೀಷನ್ಸ್ ಏನಿದ್ರು ಅದೇ ಥರ ನೀಟಾಗಿ ನೋಡಿಕೊಂಡು ವರ್ಕೌಟ್ಸ್ ಮಾಡಿಸ್ತಾ ಹೋಗ್ತಾ ಇರ್ತಾರೆ. 3rd ಬ್ರಾಂಚ್ ಸರ್ ವಿಶ್ವೇಶ್ವರನಗರದಲ್ಲಿ ಒಂದಿದೆ, ರಾಜಾಜಿನಗರ್ 4th ಬ್ಲಾಕ್. ಇದು ರಾಜ್ಕುಮಾರ್ ರೋಡ್. ರಾಜ್ಕುಮಾರ್ ರೋಡ್ ಮಧುಲೋಕ, ನಿಯರ್ ಆಪೋಸಿಟ್ ಬಿಲ್ಡಿಂಗ್, ಟ್ರಯಮ್, 1st and 2nd ಫ್ಲೋರ್. ಸರ್ ಅದು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಸೊ ಓಪನಿಂಗ್ ಆಫರ್ ಅಂತ ಇಟ್ಕೊಂಡಿದೆ, ಅರ್ಲಿ ಬರ್ಡ್ ಆಫರ್. ಫಸ್ಟ್ ಯಾರೇ 100 ಮೆಂಬರ್ಸ್ವರೆಗೂ ಸೊ 1 ಇಯರ್ಗೆ 1 ಮಂತ್ ಪರ್ಸನಲ್ ಟ್ರೈನಿಂಗ್ ಫ್ರೀ ಇದೆ. ಇಯರ್ಲಿ ಇವಾಗ ಸರ್ ಡಿಪೆಂಡ್ ಆನ್ ಇವಾಗ ಅವ್ರ ಕ್ಲೈಂಟ್ ನೋಡಬೇಕು. ಸೊ ಇವಾಗ ಆ್ಯನ್ಯುವಲ್ ಪ್ರೈಸ್ ಆಫರ್ ಅಂತ ಅಂದರೆ ಒಂದು 10,999 ಪ್ಲಸ್ ಇದೆ. ಇಯರ್ಲಿ 10,999 ಯೂತ್ಗೆ. ಸೊ ಇವಾಗ ಹೇಗೆ ಅವ್ರು ಬಂದು ಫುಲ್ಲು ಡೆಡಿಕೇಶನಲ್ಲಿ ವರ್ಕೌಟ್ ಮಾಡಬೇಕು. ಸೊ ಸೀರಿಯಸ್ ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು, ಮತ್ತು ವರ್ಕೌಟ್ಸ್ನ ಮಾಡೋದೇ ಆಗಲಿ ಪ್ರತಿಯೊಂದು ಕರೆಕ್ಟಾಗಿ ಪೋಸ್ಟರ್ಸ್ ಮಾಡ್ಕೊಂಡು ನೀಟಾಗಿ ಮಾಡ್ತಾ ಹೋದರೆ. ಸರ್ ಇದು ಜಿಮ್ಮಲ್ಲೇ ಇನ್ಸಿಡೆಂಟ್ ಅಂತ ಅದು ಸುಳ್ಳು. ಯಾರು ಇವಾಗ ಒಬ್ಬರು ಹೇಳಿದೆ ಅವರು ಇವರು ಡೆತ್ ಆಗಿರ್ಬೋದು, ಬಟ್ ಆದರೆ ಇದೇ ವಿಷಯಕ್ಕೆ ಜಿಮ್ ಫಿಟ್ನೆಸ್ಸಲ್ಲೇ ಆ ಥರ ಅಂದ್ಬಿಟ್ಟು ಏನಿಲ್ಲ. ಸೊ ಕೆಲವೊಂದು ಕಂಡೀಷನ್, ನಾವು ಇವಾಗ ಮಿಡ್ನೈಟ್ 1 ಗಂಟೆ 2 ಗಂಟೆವರೆಗೂ ಎದ್ದು ತಿರ್ಗಾ ಬೆಳಗ್ಗೆ ಎದ್ಬಿಟ್ಟು ನಾನು 6 ಗಂಟೆಗೆ ಒಂದು ವರ್ಕೌಟ್ ಮಾಡಿದ್ರೆ ನನ್ನ ರೆಸ್ಟು ಇಲ್ಲ ಅಂದರೆ ಹೇಗೆ ಮಾಡೋಕ್ಕಾಗುತ್ತೆ? ಸೊ ಏನಾದ್ರು ಅವಾಗ ಹೆಚ್ಚು ಕಡಿಮೆ ಹೋಗುತ್ತೆ. ನಾವು ತಿನ್ನೋ ಫುಡ್ಸ್ ಮೇಲೆ ಹೋಗುತ್ತೆ, ನಾವು ಮಾಡೋ ವರ್ಕೌಟ್ಸ್ ಮೇಲೆ ಹೋಗುತ್ತೆ. ನಾವು ಇವಾಗ ಸೊ ಏನಾರು ಆಲ್ಕೋಹಾಲ್ ಆ ಥರ ಏನಾದ್ರು ಪ್ರತಿಯೊಂದು ಏನು ತೊಗೊಂಡ್ರು ಅದ್ರ ಮೇಲೆ ಹೇಳೋಕ್ಕಾಗುತ್ತೆ. ನಾವು ಹೆಲ್ತಿ ಫುಡ್ಸು ಅನ್ಹೆಲ್ತಿ ಫುಡ್ ಎರಡೂ ಟೇಬಲ್ ಮುಂದೆ ಇರುತ್ತೆ. ಸೊ ಯಾವುದನ್ನು ನಾವು ತೊಗೊತೀವಿ ಅದ್ರ ಮೇಲೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಯಾರಿಗೂ ಅಷ್ಟೊಂದು ತುಂಬ ಪರಿಚಯ ಇಲ್ಲ. ಸೊ ಒಂದೊಂದು ಮಾತು ಕೇಳಿದಷ್ಟೇ. ಸೊ ಎಲ್ಲರೂ ತುಂಬ ಖುಷಿಯಿಂದ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್, ಸೊ ನಮ್ಮ ಟ್ರೈನರ್ಸ್ ಅಂತಲ್ಲ, ನಮ್ಮ ಟೀಮ್ ಥರನೇ ವರ್ಕ್ ಮಾಡ್ತಾ ಇರೋದು, ಎಲ್ಲರೂ ಫ್ರೆಂಡ್ಸ್ ಥರನೇ. ನನ್ನ ಹೆಸರು ಸುನೀಲ್ ಅಂದ್ಬಿಟ್ಟು. ಸೊ ಈ ಝೂರಿಚ್ ಫಿಟ್ನೆಸ್ ನಾನು ಒಂದು ಟೀಮಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. Best wishes for Zurich Fitness. All the best Zurich Fitness. All the best team Zurich Fitness ke. All the best Zurich Fitness. All the best Zurich Fitness. All